ಏನಾಯ್ತು ಪದ್ದು? ನಾನು ಆಗಿಂದ ಕೇಳ್ತಾನೆ ಇದ್ದೀನಿ, ನೀನೇನು ಉತ್ತರ ಹೇಳ್ತಿಲ್ಲ. ಯಾಕೋ ಬೇಜಾರಲ್ಲಿದ್ಯಾ? ಏನ್ ಯೋಚನೆ ಮಾಡ್ತಿದ್ಯಾ? ಅಂತದ್ ಏನಿಲ್ಲ ಅಮ್ಮೋರೆ, ಏನೇ ಇದ್ರು ನಾನ್ ಸಂಭಾಳಿಸ್ತೀನಿ, ನೀವ್ ಚಿಂತೆ ಮಾಡ್ಬೇಡಿ. ನೋಡು ಪದ್ದು, ನೀನೀಗ ಹೇಳಲಿಲ್ಲ ಅಂದ್ರೆ ನನ್ ಮೇಲೆ ಆಣೆ. ಅಜ್ಜಿಯೋ, ಇಷ್ಟಕ್ಕೆಲ್ಲ ಆಣೆ ಪ್ರಮಾಣ ಎಲ್ಲ ಯಾಕೆ ಅಮ್ಮೋರೆ? ಹೇಳ್ತೀನಿ ಬಿಡಿ. ಮನೆಯಿಂದ ಆಚೆ ಬರ್ಬೇಕಾದ್ರೆ ಸುಬ್ಬು ಒಂದಲ್ಲ ಒಂದು ಪ್ರಶ್ನೆ ಮಾಡ್ತಾನೆ ಇರ್ತಾನೆ. ಅವನು ನಿಮ್ಮನ್ನ ಹುಡುಕ್ತಾ ಇದ್ದಾನೆ. ಪಾಪ ಹಗಲು ರಾತ್ರಿ ನಿಮ್ ಬಗ್ಗೆನೇ ಚಿಂತೆ ಮಾಡ್ತಿರ್ತಾನೆ. ಆದ್ರೆ ನಾನ್ ನಿಮ್ಮನ್ನ ಹುಡುಕ್ತಾ ಇಲ್ವಲ್ಲ, ಅವನಿಗೆ ಒಂದ್ ರೀತಿ ಅನುಮಾನ. ಓ, ಹಾಗಾದ್ರೆ ಅವನು ನನ್ ಬಗ್ಗೆ ನಿನ್ ಹತ್ರನೂ ಮಾತಾಡಿದಾನ? ಮಾತಾಡದೆ ಇರೋ ದಿನನೇ ಇಲ್ಲ ಅಮ್ಮೋರೆ. ಇನ್ನೆಂತೂ ನೇರವಾಗಿ ಕೇಳ್ಬಿಟ್ಟ. ನಂದಿನಿ ಅಮ್ಮೋರೆ ಜಾಗ ನಿಂಗೆ ಗೊತ್ತಲ್ವಾ? ನೇರ ನೀನು ಅಲ್ಲಿಗೆ ತಾನೆ ಹೋಗ್ತಿದ್ದೆ ಅಂತ ಕೇಳ್ಬಿಟ್ಟ. ನೀವ್ ಹೇಳ್ಬಾರ್ದು ಅಂತ ಹೇಳಿದ್ರಲ್ಲ, ಅದಕ್ಕೆ ನಾನ್ಗೇನು ಹೇಳಿಲ್ಲ ಅಮ್ಮೋರೆ. ಆದ್ರೆ ನಾನೇನೋ ಮುಚ್ಚಿಡ್ತಿದ್ದೆ ಅಂತ ಗೊತ್ತಾಗಿ ಜೋರಾಗಿ ಕೇಳ್ದ. ನಾನು ಅದಕ್ಕೆ ಉತ್ತರ ಕೊಟ್ಟೆ. ಇನ್ನಿಕೆ ಆ ಸಮಯದಲ್ಲಿ ಶ್ರಾವಣಿ ಮೋರ್ ಬಂದ್ರು. ವಿಷಯ ಹಾಗೆ ತಿಳಿಯಾಗಿ ಹೋಯ್ತು. ಆದ್ರೂ ಅಮ್ಮೋರೆ, ಅವನ್ ನನ್ನ ಮಗ ಹುಡ್ದಾಗಿಂದನೂ ನಾನು ನೋಡ್ತಾ ಇದ್ದಾನೆ. ಇತ್ತೀಚೆಗೆ ನನ್ನ ಆಡ ಮಾತಲ್ಲಿ ಸುಳ್ಳಿದೆಯೋ ಸತ್ಯ ಅಂತ ಅವ್ನಿಗೆ ಹಾಗೆ ಗೊತ್ತಾಗ್ಬಿಡುತ್ತೆ. ಪದ್ದು, ಇಷ್ಟು ವರ್ಷ ನನ್ನ ವಿಷಯನ ಯಾರಿಗೂ ಗೊತ್ತಾಗದೇ ಇರೋ ಹಾಗೆ ನೀನು ಜೋಪಾನವಾಗಿ ಕಾಪಾಡ್ಕೊಂಡ್ ಬಂದಿದ್ಯಾ ಅಲ್ವಾ? ನಿಜ ಅಮ್ಮೋರೆ. ಆದ್ರೆ ಅವತ್ತಿಗೆ ನಿಮ್ ಬಗ್ಗೆ ಒಂದೇ ಒಂದು ಸಣ್ಣ ಸುಳಿವು ಅವ್ರಿಗಿರ್ಲಿಲ್ಲ. ಈಗ ಸುಬ್ಬುಗೆ ನಿಮ್ ಬಗ್ಗೆ ಗೊತ್ತಾಗಿದೆ, ನಿಮ್ಮ ನೋಡಿದ್ದಾನೆ. ನಿಮ್ಗೆ ಇನ್ನೊಂದು ವಿಷಯ ಗೊತ್ತಾ? ನಿಮ್ ಬಗ್ಗೆ ಆಗ್ಲಿ, ನಿಮ್ ಜೀವನದ ಬಗ್ಗೆ ಆಗ್ಲಿ, ನಿಮ್ ಆರೋಗ್ಯದ ಬಗ್ಗೆ ಆಗ್ಲಿ ನನಗಿಂತ ಹೆಚ್ಚಾಗಿ ಅವನೇ ಯೋಚನೆ ಮಾಡಿದ ಅಮ್ಮೋರೆ. ಅಂದ್ರೆ ನನ್ನಿಂದಾಗಿ ಅಪ್ಪ ಮಗನ್ ಮಧ್ಯೆ ಅನುಮಾನ ಶುರುವಾಗಿದೆ, ಮಾತುಗಳು ಬರ್ತಿದೆ. ಅಯ್ಯೋ, ನಾನು ಆ ಅರ್ಥದಲ್ಲಿ ಹೇಳಿಲ್ಲ ಅಮ್ಮೋರೆ. ನಾವಪ್ಪ ಮಕ್ಕಳು ಒಂದಿನೂ ಜಗಳ ಮಾಡಿದವರೇ ಅಲ್ಲ. ನಮ್ಮಿಬ್ಬರ ಮಧ್ಯೆ ಚಿಕ್ಕದಾಗಿ ಮಾತು ಬಂದ್ರು ನನಗಿಷ್ಟೊಂದು ನೋವಾಗುತ್ತೆ. ಆದ್ರೆ ನೀವು ನಿಮ್ಮ ಮೇಲೆ ಪ್ರಾಣನೇ ಇಟ್ಟಿನ ತಾಯಿ, ಜೀವಕ್ಕಿಂತ ಹೆಚ್ಚಾಗಿ ಪ್ರೀತಿಸಿದ ಗಂಡ, ಹೆತ್ತು ಮಗಳು, ಅವ್ರನ್ನೆಲ್ಲ ಬಿಟ್ಟು ಇಷ್ಟು ವರ್ಷ ವನವಾಸ ಮಾಡ್ತಿದ್ದೀರಲ್ಲ, ಸಾಲದು ಅಂತ ಎಷ್ಟು ದೊಡ್ಡ ಆರೋಪನ ಹೊತ್ಕೊಂಡು ಸತ್ಯನ ಸಾಬೀತ್ ಮಾಡೋಕ್ಕೋಸ್ಕರ ಕಾಯ್ತಾ ಇದ್ದೀರಲ್ಲ. ನಿಜವಾಗ್ಲೂ ನಿಮ್ ತಾಳ್ಮೆನ, ಛಲನ ಮೆಚ್ಕೋಬೇಕು ಅಮ್ಮೋರೆ. ಇಂಥ ಬುದ್ಧಿ, ಇಂಥ ತಾಳ್ಮೆ, ಇಂಥ ದಿಟ್ಟತನ ನಮಗ್ ಬರ್ಲಿಲ್ಲ ಅಂತ ಯೋಚನೆ ಮಾಡ್ತಿದ್ದೆ. ನನಗೂ ಇದೆಲ್ಲ ಸಾಕಾಗಿದೆ ಪದ್ದು. ಇದೆಲ್ಲದಕ್ಕೂ ಅಂತ್ಯ ಹಾಡ್ಬೇಕು. ಇದೆಲ್ಲ ಹೇಗ್ ಮುಗಿಯತ್ತೆ ಅಂತ ನಾನು ಕಾಯ್ತಾ ಇದ್ದೀನಿ. ನನ್ನ ಗಂಡನ್ಗೆ ಸತ್ಯ ಗೊತ್ತಾದ ದಿನ ಆ ವಿಜಯಾಂಬಿಕಾ ಮಣ್ಣಲ್ಲಿ ಮಣ್ಣಾಗಿ ಹೋಗ್ತಾಳೆ. ಇಷ್ಟು ವರ್ಷ ನಾನ್ ಪಟ್ಟಿರೋ ಕಷ್ಟಕ್ಕೆ ಪ್ರತಿಫಲ ಸಿಗತ್ತೆ. ಆದ್ರೆ ಅಲ್ಲಿವರೆಗೂ ನನ್ ಬಗ್ಗೆ ಯಾರಿಗೂ ಯಾವ ವಿಚಾರನೂ ಗೊತ್ತಾಗೋದ್ ಬೇಡ. ಖಂಡಿತ ಗೊತ್ತಾಗಲ್ಲ ಅಮ್ಮೋರೆ. ನೀವೇನು ಯೋಚನೆ ಮಾಡಬೇಡಿ. ನಮಗೆ ನಮ್ ಗುರಿನೇ ಮುಖ್ಯ. ಅದ್ರ ಬಗ್ಗೆ ಅಷ್ಟೇ ಚಿಂತೆ ಮಾಡೋಣ. ಈಗ ನನಗೂ ನಿಮ್ಮ ಬಗ್ಗೆ ಕಾಳಜಿ ಇದೆಯಪ್ಪ, ನಿಮ್ಮ ಮನೆಯವ್ರಿಗೂ ನಿಮ್ಮ ಬಗ್ಗೆ ಕಾಳಜಿ ಇರುತ್ತೆ, ಆಯಿತಾ? ನಿಮ್ಮ ಸ್ನೇಹಿತರಿಗೂ ನಿಮ್ಮ ಬಗ್ಗೆ ಕಾಳಜಿ ಇದೆ. ಆದರೆ ಅವ್ರ ಜೊತೆಲೆಲ್ಲ ಮಾತಾಡಿದಾಗ ಹೀಗೆ ಮುಖ ಸಂತೋಷದಿಂದ ಅರಳಲ್ಲ ಅನಿಸುತ್ತೆ. ನನ್ನ ಜೀವನದ ಅನುಭವದ ಆಧಾರದ ಮೇಲೆ ಹೇಳ್ತಾ ಇದ್ದೀನಿ, ಈ ಮುಖ ಅರಳೋದು ಬರೀ ಸ್ನೇಹದಿಂದ ಕೂಡಿದ್ರೆ ಮಾತ್ರ ಆಗೋದಿಲ್ಲ, ಅದಕ್ಕೂ ಮೀರಿದ್ದು ಬೇರೆ ಏನೋ ಇರಬೇಕು. ದತ್ತ ಸರ್ ಹೇಳಿದಾಗೆ ನನಗೆ ಜಾನಕಿಯವ್ರ ಮಧ್ಯ ಸ್ನೇಹಕ್ಕಿಂತ ಮಿಗಿಲಾಗಿದ್ದು ಇನ್ನೇನೋ ಇದೆಯಾ? ಅವ್ರು ಫೋನ್ ಮಾಡಿದಾಗ ನನ್ನ ಎದೆ ಬಡಿತ ಜಾಸ್ತಿ ಆಗತ್ತೆ, ನನ್ನ ಮುಖದಲ್ಲಿ ನಗು ಹೊಮ್ಮುತ್ತೆ. ಇದೇನಿದು ಹೊಸ ಅನುಭವ? ವೀರು, ಓ ಅಕ್ಕ,
ನಾನು ಯಾವುದೋ ಯೋಚನೆಯಲ್ಲಿದ್ದೆ, ಹಾಗಾಗಿ ನಿನ್ನ ಗಮನಿಸ್ತಿಲ್ಲ. ಸಾರಿ ಅಕ್ಕ. ಸಾರಿ ಹೇಳಬೇಕಾಗಿರೋದು ನಾನು ವೀರು. ನಿನಗೆ ನಿಂದೇ ಆದ ಸಾಕಷ್ಟು ಸಮಸ್ಯೆಗಳಿದೆ. ಅದ್ರ ಮಧ್ಯೆ ಈ ಮ್ಯಾಡಿ ಮಾಡಿರೋ ತಪ್ಪುಗಳಿಂದ ನಿನಗೆ ಕೋಪ ಬಂದು ಬೇಜಾರಾಗಿದೆ ಅಂತ ನನಗೆ ಗೊತ್ತು. ನನಗೆ ಅದೇ ಗೊತ್ತಾಗ್ತಾ ಇಲ್ಲ ಅಕ್ಕ. ದೇವತೆ ಅಂತ ನಿನ್ನ ಹೊಟ್ಟೆಯಲ್ಲಿ ಅವನು ಹೇಗೆ ಹುಟ್ಟುತ್ತಾ ಅಂತ. ನಿನ್ನ ಮಾರ್ಗದರ್ಶನದಲ್ಲಿ ಅವನ ದಾರಿ ಹೇಗೆ ತಪ್ಪಿದಾನೆ ಅಂತ ನನಗೂ ಅದೇ ಅರ್ಥ ಆಗ್ತಿಲ್ಲ ವೀರು. ಮೇ ಬಿ ಸ್ವಲ್ಪ ವರ್ಷ ಅವನು ಅಬ್ರಾಡಲ್ಲಿ ಓದಿದ್ನಲ್ಲ, ಅದಕ್ಕೆ ನಮ್ಮ ಸಂಸ್ಕಾರ ಸಂಸ್ಕೃತಿ ಇದೆಲ್ಲ ಮರ್ತು ಹೋಗ್ಬಿಟ್ಟಿದ್ದಾನೆ ಅನ್ಸುತ್ತೆ. ಅದಕ್ಕೆ ಹೇಗೇಗೋ ಆಡ್ತಿದ್ದಾನೆ. ಇದ್ರ ಬಗ್ಗೆ ನನಗೂ ತುಂಬ ಬೇಸರ ಇದೆ ವೀರು. ಅದಕ್ಕೆ ನಾನು ನಿರ್ಧಾರಕ್ಕೆ ಬಂದಿದ್ದೇನೆ. ಏನಕ್ಕ ಅದು? ನೋಡು, ಮ್ಯಾಡಿ ಎಷ್ಟೇ ಕೆಟ್ಟವನಾಗಿರ್ಬೋದು, ಆದರೆ ಸಾವಿತ್ರಿ ಅಂತ ಒಳ್ಳೆ ಹುಡುಗಿ ನನಗೆ ಸೊಸೆಯಾಗಿ ಬಂದಿರೋದೇ ನನ್ನ ಅದೃಷ್ಟ. ಈಗ ಆ ಸಾವಿತ್ರಿ ಹೊಟ್ಟೆಯಲ್ಲಿ ನಮ್ಮ ವಂಶದ ಕುಡಿ ಬೆಳೀತಿದೆ. ನನಗಿನ್ನು ಮುಂದೆ ಮ್ಯಾಡಿ ಮೇಲೆ ನಂಬಿಕೆನೇ ಇಲ್ಲ. ಅದಕ್ಕೆ ಆ ಮಗುಗೋಸ್ಕರ ಆದರೂ ನಾನು ಏನಾದರೂ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಅದಕ್ಕೆ ನಾನು ಸಂಪಾದನೆ ಮಾಡಿರೋ ಆಸ್ತಿಯಲ್ಲಿ ಆ ಮಗುಗೆ ಒಂದು ಪಾಲು ಕೊಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಅದಕ್ಕೆ ಒಂದು ವಿಲ್ಲು ರೆಡಿ ಮಾಡಿಸಿದ್ದೀನಿ. ಓಹೋ, ಒಳ್ಳೆ ಕೆಲಸ ಮಾಡಕ್ಕ. ಅವನಂತೂ ಸಾವಿತ್ರಿನ ನೋಡ್ಕೋತಾನೋ ಇಲ್ವೋ, ಆ ಮಗು ಬಗ್ಗೆ ಕೇರ್ ಮಾಡ್ತಾನೋ ಇಲ್ವೋ, ಆದರೆ ನೀನು ಆ ಹುಟ್ಟದೇ ಇರೋ ಮಗು ಬಗ್ಗೆ ಯೋಚನೆ ಮಾಡ್ತಾ ಇದೆಯಲ್ಲ, ಬೇಷ್. ಹೇಳಕ್ಕ, ನಾನು ಯಾವ ಥರ ಕೈ ಜೋಡಿಸ್ಬೇಕು? ಫಿರು, ನಾನು ಆ ವಿಲ್ಲಿಗೆ ಬೇಕಾಗಿರೋ ಪೇಪರ್ಸ್ ಡಾಕ್ಯುಮೆಂಟ್ಸ್ ಎಲ್ಲ ರೆಡಿ ಮಾಡಿಸ್ಕೊಂಡಿದ್ದೀನಿ. ಸಾಕ್ಷಿಗೆ ನೀನು ಸೈನ್ ಬೇಕು ಅಷ್ಟೇ. ನೀನು ಒಂದ್ಸಲ ಡಾಕ್ಯುಮೆಂಟ್ಸ್ ಚೆಕ್ ಮಾಡಿಬಿಟ್ಟು ಸೈನ್ ಮಾಡಿಬಿಡ್ವಿರೋ. ಅದೆಲ್ಲ ಬೇಡ ಅಕ್ಕ. ನೀನು ಆ ಮಗು ಭವಿಷ್ಯಕ್ಕೆ ಮಾಡ್ತಾ ಇರೋದಕ್ಕೆ ನಾನೇ ಸಾಕ್ಷಿ. ಎಲ್ಲಿ ಸೈನ್ ಮಾಡಬೇಕು ಕೊಡಕ್ಕ? ಫಿರು, ಇಲ್ಲಿ ಸೈನ್ ಮಾಡು. ನಿನ್ನ ಕತೆಗೆ ನೀನೇ ಅಂತ್ಯ ಬರ್ಕೋತಿದ್ಯಾ ವೀರು. ಇನ್ನು ಮುಂದೆ ಇಡೀ ಆಸ್ತಿ ನನ್ನ ಹೆಸರಿಗೆ ಬರುತ್ತೆ. ಹುಟ್ಟದೇ ಇರೋ ಮಗುನ ಮುಂದೆ ಇಟ್ಕೊಂಡು ನಿನ್ನನ್ನು ಮುಳುಗಿಸ್ತಾ ಇದ್ದೀನಿ ವೀರು.